ಬಿಬಿಎಂಪಿ ನಿರ್ಲಕ್ಷ್ಯದಿಂದ ಕೆಆರ್ಪುರ ಎಸ್ಆರ್ ಬಡಾವಣೆಯಲ್ಲಿ ಬೀದಿ ನಾಯಿಗಳ ಹಾವಳಿ ಹೆಚ್ಚಾಗಿದೆ. ಸಣ್ಣ ಮಗು ಸೇರಿ ಸುಮಾರು 4 ಜನಕ್ಕೆ ನಾಯಿ ಒಂದೇ ದಿನದಲ್ಲಿ ಕಚ್ಚಿದ್ದು, ಬೀದಿ ನಾಯಿಗಳ ದಾಳಿಗೊಳಗಾದವರನ್ನು ರತ್ನಭಾರತ ರೈತ ಸಮಾಜದ ರಾಜ್ಯಾಧ್ಯಕ್ಷ ಲಕ್ಷ್ಮಣ್ ರಕ್ಷಣೆ ಮಾಡಿ ಪಶು ಆಸ್ಪತ್ರೆ ಸಿಬ್ಬಂದಿ ಹಾಗೂ ಬಿಬಿಎಂಪಿ ಸಿಬ್ಬಂದಿಯನ್ನು ಕರೆಸಿ ಸ್ಥಳದಲ್ಲೇ ಸೂಕ್ತ ಚಿಕಿತ್ಸೆ ಹಾಗೂ ಪರಿಹಾರವನ್ನು ನೀಡಬೇಕೆಂದು ಆಗ್ರಹಿಸಿ ಕೂಡಲೇ ನಾಯಿಗಳಿಗೆ ಚುಚ್ಚುಮದ್ದನ್ನು ನೀಡಲು ಸಹ ತಿಳಿಸಿದರು. ಸ್ಥಳದಲ್ಲಿ ಸ್ಥಳೀಯ ಭಾಗದ ನಿವಾಸಿಗಳು ಇದ್ದರು. ನಮಸ್ತೆ, ನಾನು ಲಕ್ಷ್ಮಣ್ ಮಾತಾಡ್ತಾ ಇದ್ದೀನಿ. ಇವತ್ತಿನ ದಿನ ನಾವು ನಮ್ಮ KRPURನ ಕೇಂಬ್ರಿಡ್ಜ್ ಕಾಲೇಜ್ ಬಳಿ SR ಲೇಔಟ್ ಇದೆ ಮತ್ತು ಮಂಜುನಾಥ ಬಡಾವಣೆ ಇದೆ. ಈ ಭಾಗದಲ್ಲಿ ನಿರಂತರವಾಗಿ 2 ದಿನದಲ್ಲಿ, ನಿನ್ನೆ ಹಾಗೂ ಇವತ್ತಿನ ಮತ್ತು ಈ ಮಧ್ಯದಲ್ಲಿ ಸುಮಾರು 6 ಜನಕ್ಕೆ ಈ ಬೀದಿ ನಾಯಿಗಳ ಹಾವಳಿಯಿಂದ ಒಂದು ನಾಯಿ ಅಥವಾ 2 ನಾಯಿ 6 ಜನಕ್ಕೆ ಕಚ್ಚಿರ್ತಕ್ಕಂಥ ಒಂದು ಪ್ರಕರಣ ದಾಖಲಾಗಿದೆ. ಭಾಳ ಮುಖ್ಯವಾಗಿ ಇವತ್ತಿನ ದಿನ ಇದಕ್ಕೆ ನೇರವಾಗಿ BBMP ಅಧಿಕಾರಿಗಳ ನಿರ್ಲಕ್ಷ್ಯ ಅಂತ ಹೇಳಿದ್ರೆ ತಪ್ಪಾಗೋದಿಲ್ಲ. ಕಾರಣ ಇವತ್ತಿನ ದಿನ ನಾವು ಮಗುನೂ ಸೇರಿ ಒಂದು ಸಣ್ಣ ಮಗುಗೂ ಸಮೇತ ಇವತ್ತಿನ ದಿನ ಬೀದಿ ನಾಯಿ ಕಚ್ಚಿ ತೀವ್ರವಾಗಿ ಹಾನಿ ಮಾಡಿದೆ. ನಾನು ಆ ಭಾಗದಲ್ಲಿರ್ತಕ್ಕಂಥ ಪೋಷಕರಿಗೂ ಮಕ್ಕಳಿಗೆ ನೀವು ಜಾಗೃತೆಯಿಂದ ಇಟ್ಕೊಳ್ಬೇಕು ಅಂತ ಒಂದು ಮನವಿಯನ್ನು ಮಾಡ್ಕೊಳ್ತಾ ಇದ್ದೀನಿ. ಹಾಗೆ ಅಧಿಕಾರಿಗಳು ಇವತ್ತಿನ ದಿನ ಏನು ಪಶು ಚಿಕಿತ್ಸಾಲಯದ ಅಧಿಕಾರಿಗಳನ್ನ ಇವತ್ತು ನಾವು ಬೆಳಿಗ್ಗೆನೆ ನಮ್ಮ ಎಲ್ಲ ಹಿರಿಯ ಮುಖಂಡರನ್ನ ಅಲ್ಲಿ ಕರೆಸಿ ಅವರನ್ನು ಸಮೇತ ನಾವು ಅಲ್ಲಿ ಕರೆಸಿ ಅವರಿಗೆ ಸೂಕ್ತವಾದ ಕಾಲಕ್ಕೆ ಬೇಕಾಗಿರ್ತಕ್ಕಂಥ ಚಿಕಿತ್ಸೆಯನ್ನು ಸರ್ಕಾರದ ವತಿಯಿಂದ ಕೊಡಿಸ್ಬೇಕು ಅಂತ ಆಗ್ರಹ ಮಾಡಿದ್ದೀವಿ. ಅವರು ಅದಕ್ಕೆ ಒಪ್ಕೊಂಡಿದ್ದಾರೆ. ಮುಂದೆ ನಮ್ಮ ಲೇಔಟ್ಗಳಲ್ಲಿ ಯಾವುದೇ ರೀತಿಯಲ್ಲಿ ಈ ಥರದ್ದು ಆಗಬಾರ್ದು ಘಟನೆಗಳು, ನೀವು ಮುನ್ನೆಚ್ಚರಿಕೆಯನ್ನು ತಗೊಳ್ಬೇಕು ಅಂತಕ್ಕಂಥ ಮನವಿಯನ್ನು ಮಾಡ್ಕೊಳ್ತಾ ಇದ್ದೀನಿ. ನಾನು ಈ ಭಾಗದ ಶಾಸಕರಲ್ಲಿ ಮನವಿ ಮಾಡ್ಕೊಳ್ತಾ ಇದ್ದೀನಿ. ಶಾಸಕರೇ, ದಯವಿಟ್ಟು ತಾವು ಪಾಲಿಕೆಯನ್ನು ತಮ್ಮ ಹಿಡಿತದಲ್ಲಿ ಇಟ್ಕೊಂಡು ಈ ಸಣ್ಣ ಪುಟ್ಟ ಈ ಥರದ ಪ್ರಕರಣಗಳಿಗೆ ಬ್ರೇಕ್ ಹಾಕುವಂಥ ಕೆಲಸ ನೀವು ಮಾಡಿದ್ರೆ ಜನಸಾಮಾನ್ಯರು ನಿಮ್ಮ ಜೊತೆಲಿರ್ತಕ್ಕಂಥ ಮಾತನ್ನ ನಾನು ಈ ಸಂದರ್ಭದಲ್ಲಿ ಹೇಳ್ತಾ ಇದ್ದೀನಿ.